ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ಸಡಗರ ಸಂಭ್ರಮದಿಂದ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಬ್ರಾಹ್ಮೀನ ಮುಹೂರ್ತದಲ್ಲಿ ಬೆಳಗ್ಗೆ 4ರಿಂದ 5 ಗಂಟೆಯಲ್ಲಿ ಆ ತಾಯಿ ಜಗನ್ಮಾತೆ ಮಹಾಲಕ್ಷ್ಮಿಗೆ ಈ ಪೂಜೆಯನ್ನು ಸಲ್ಲಿಸಿದ್ದೀವಿ. ಈ ಅಲಂಕಾರಗಳು 3-4 ದಿವಸದಿಂದನೇ ನಮ್ಮ ಕುಟುಂಬವರು ಸದಸ್ಯರು ಎಲ್ಲರೂ ಕೂಡ ಸೇರಿ ಇದನ್ನು ತಯಾರಿ ಮಾಡಿದ್ದಾರೆ. ವಿಷ್ಣು ಪ್ರಿಯೆ ಮಹಾಲಕ್ಷ್ಮಿ ಅಲಂಕಾರ ಪ್ರಿಯೆ ಅಂತ ಕರಿತೀವಿ. ಪ್ರತಿ ವರ್ಷ ಕೂಡ ವಿಭಿನ್ನವಾಗಿ ಈ ಒಂದು ಅಲಂಕಾರವನ್ನು ಮಾಡ್ತೀವಿ. ಈ ಬಾರಿ ಈ ಕಮಲದ ಒಂದು ಕಮಲದ ಸ್ವರೂಪಿಣಿ ಅಂತ ಏನು ಕರಿತೀವಿ, ಈ ಕಮಲದ ಹೂವು ಮಹಾಲಕ್ಷ್ಮಿಗೆ ಶ್ರೇಷ್ಠವಾದದ್ದು. ಅದರಿಂದ ಆ ಕಮಲ ಅಂದರೆ ಪಿಂಕು ಕಮಲದ ಹೂವು ಮತ್ತು ವೈಟ್ ಕಾನ್ಸೆಪ್ಟಲ್ಲಿ ಈ ಒಂದು ಅಲಂಕಾರವನ್ನು ಇವತ್ತು ಮಾಡಿದ್ದೀವಿ. ಸಮೃದ್ಧಿಯ ಸಂಕೇತ ಅಂತ ಕರಿತೀವಿ. ಆ ಸಮೃದ್ಧಿಯ ಸಂಕೇತ ಮತ್ತು ಸಂತೋಷದ ಸಂಕೇತ ಕೂಡ ಇವತ್ತು ಈ ವರಮಹಾಲಕ್ಷ್ಮಿ ಹಬ್ಬ. ಎಲ್ಲ ಮಹಿಳೆಯರು, ಹೆಣ್ಣುಮಕ್ಕಳು ಎಲ್ಲರೂ ಕೂಡ ಮನೆಗೆ ಬರಮಾಡಿಕೊಂಡು ಅವರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಅವರು ಕೂಡ ನಗುನಗುತ್ತಾ ಖುಷಿಯಿಂದ ಇರಬೇಕು ಅನ್ನೋದು ನಮ್ಮ ಎಲ್ಲರ ಉದ್ದೇಶ ಕೂಡ. ನಮ್ಮ ಸಂಸ್ಕಾರ ಸಂಸ್ಕೃತಿ ಏನಿದೆ ಅದರ ಪ್ರಕಾರನೇ ನಾವು ಮುಂದುವರಿಸ್ತಾ ಇದ್ದೀವಿ. ಬಹುಶಃ ಇವತ್ತು ವಿಶೇಷವಾಗಿ ನಮ್ಮ ಈ ಒಂದು ವಿಶೇಷ ಪೂಜೆಯಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ತಾರೆ ಮತ್ತು ನಮ್ಮ ಎಲ್ಲರ ಆತ್ಮೀಯರಾದಂಥ ನಮ್ಮ ತಾರಾ ಅನುರಾಧಾರವರು ಮತ್ತು ಅಪೂರ್ವರವರು ಮತ್ತು ತರುಣ್ ಮತ್ತು ಸೋನಾಲ್ ಅವರ ಧರ್ಮ ಜೋಡಿ ಇಬ್ಬರು ಕೂಡ ಬಂದು ಇವತ್ತು ಈ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಬಹುಶಃ ನನಗೆ ಕೂಡ ಭಾಳ ಖುಷಿ ಇದೆ. ನಾವು ಕೂಡ ಲಕ್ಷ್ಮಿ ಯಾವಾಗಲೂ ಕೂಡ ನಗುತ್ತಾ ನಮ್ಮ ಮನೆಗೆ ಬರಮಾಡ್ಕೋಬೇಕಂತೆ ಅದೇ ರೀತಿಯಲ್ಲಿ ಇವತ್ತು ನಾವು ಮಾಡಿದ್ದೀವಿ. ಬಹುಶಃ ಈ ರಾಜ್ಯದ ಎಲ್ಲ ಜನರಿಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯವನ್ನು ಕೊಟ್ಟು ನಮ್ಮ ರೈತರು ಏನು ಸಂಕಷ್ಟದಲ್ಲಿದ್ದಾರೆ, ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ ಅಂತೇಳಿ